ಕಬಡ್ಡಿ ಟೂರ್ನಮೆಂಟ್ ಏನು ಬೈಲ್ಕುಪ್ಪೆ ಈ ಭಾಗದ ಎಲ್ಲ ಆಟಗಾರರಿಗೂ ಅದಕ್ಕಿಂತ ಆಟಗಾರಕ್ಕಿಂತ ಹುಮ್ಮಸ್ ಇರೋರು ನಮ್ಮ ಕ್ರೌಡ್ ಅವರು ಇಲ್ಲಿ ದುಡ್ಗಿಡ್ ಹಾಕೋರೋ ಗೊತ್ತಿಲ್ಲ ಮಾತ್ರ ಅದಕ್ಕೆ ನೋಡಿ ಅವ್ರು ಹಾಕೋರು ಅಂತ ಕಾಣಿಸ್ತಾ ಇದೆ. ಆ ವಿಚಾರದಲ್ಲಿ ತುಂಬ ಈ ಗೇಮ್ ಮೇಲೆ ಜವಾಬ್ದಾರಿ ನಮ್ಮ ಈ ಏನು ಆಯೋಜಕರಾದಂಥ ಫ್ರೆಂಡ್ಸ್ ಕ್ಲಬ್ ತಂಡದ ಸಂಸುದ್ದೀನ್ ಅವರು, ಜಮೀಲ್ ಅವರು, ಇಬ್ರಾಹಿಂ ಅವರು, ಎಲ್ಲ ಪಂದ್ಯಾವಳಿಯ ಎಲ್ಲ ಆಯೋಜಕರು, ಅದಕ್ಕೆ ವೇದಿಕೆ ಮೇಲೆ ಹೆಸರಿನಿಂದ ಸುಬ್ರಹ್ಮಣ್ಯ ಅವರು, ಚಂದು ಅವರು, ಮಂಜುನಾಥ್ ಗುಂಡ್ರಾ ಅವರು, ಅದೇ ರೀತಿಲಿ ಉದಯ್ ಅವರು, ರವಿ ಅವರು, ಎಲ್ಲ ವೇದಿಕೆ ಮೇಲೆ ತಗೊಂಡು ಯಾರು ಹೆಸರು ಹೇಳಿದ್ರೆ ಬೇಜಾರು ಮಾಡ್ಕೋಬೇಡಿ. ನಾವು ಯಾಕೆ ಬೇಗ ಭಾಷಣ ಮಾಡ್ತಾ ಇದೀವಿ ಅಂತಂದರೆ ಚಳಿ ಇದೆ, ವಾರ್ಮ್ ಅಪ್ ಏನಾದ್ರು ಹೋದರೆ ಪಾಪ ನಮ್ಮ ಸ್ಪೋರ್ಟ್ಸ್ ಮ್ಯಾನ್ ಆಗಲೇ 2 ಜನಕ್ಕೆ ಏಟಾಗಿದೆ. ಇದೇ ರೀತಿಲಿ ನನಗೆ ಒಂದು ಮಾಹಿತಿ, ನನ್ನ ಅನಿಸಿಕೆ ಪ್ರಕಾರ ಈ ಬ್ಯಾನರ್ಗಳಲ್ಲಿ ನೋಡಿ ಎಲ್ಲ ರಾಜಕಾರಣಿಗಳು ಕರೆದಿದ್ದೀರಾ, ಮಾತ್ರ ಯಾವುದಕ್ಕೆ ಒಂದಾಯ್ತೀವಿ ಹೇಳಿ? ಕ್ರೀಡೆಗೋಸ್ಕರ ನಾವು ಒಂದಾಯ್ತೀವಿ. ದಯವಿಟ್ಟು ಕ್ರೀಡೆದ ಮುಖಾಂತರ ರಾಜಕೀಯ ಎಲ್ಲ ಹೊರಗಡೆ ಹಾಕಿ, ಗಡಿಗಳು ಹೊರಗಡೆ ಹಾಕಿ ಎಲ್ಲರೂ ಒಂದು ಮಾಡೋಕ್ಕೆ ಒಂದು ಅವಕಾಶ ಅಂತಂದರೆ ಸ್ಪೋರ್ಟ್ಸೇ ಕಾರಣ. ಅದಕ್ಕೋಸ್ಕರ ಸ್ಪೋರ್ಟ್ಸಲ್ಲಿ ಇಲ್ಲಿ ಹೊರನಾಡೋಣ, ರಾಜಕೀಯ ಮಾಡೋದು ಅವಶ್ಯಕತೆ ಏನಿಲ್ಲ. ನೀವು ಹೇಳ್ದಂಗೆ ಈ ಆಯೋಜಕರು ಮಾಡೋಂಥ ಇದೇ ಥರ ಪ್ರೋ ಕಬಡ್ಡಿ ಮಾಡೋದೇನು ಸುಲಭ ಅಲ್ಲ. ನನಗೂ ಗೊತ್ತು, ಒಂದೊಂದು ಟೂರ್ನಮೆಂಟ್ ಮಾಡೋಕ್ಕೆ ಯಾವ ರೀತಿಲಿ ಕೈ ಕಾಲು ಹಿಡಿಬೇಕು, ಯಾವ ರೀತಿಲಿ ಓಡಾಡಬೇಕು, ಒಂದು 10 ಜನ ಸೇರ್ಸೋಕ್ಕೆ, ಈ ಮ್ಯಾಟ್ ತರ್ಸೋಕ್ಕೆ, ಈ ಶೆಡ್ ಕಟ್ಟೋಕ್ಕೆ ಎಲ್ಲ ತುಂಬ ಕಷ್ಟ ಆಯ್ತಿತ್ತು. ಇವತ್ತಿನ ಕಾಲದಲ್ಲಿ ಕಬಡ್ಡಿ ನಮಗೇನು ಖುಷಿ ಅಂತಂದರೆ ನಮ್ಮ ದೇಶದಲ್ಲಿ ಹುಟ್ಟಿರೋಂಥ ಒಂದು ಕ್ರೀಡಾ. ಇಲ್ಲಿ ಹಳ್ಳಲ್ಲಿ ಆಟ ಆಡೋಂಥ ಸ್ಪೋರ್ಟ್ಸು ಪ್ರೋ ಕಬಡ್ಡಿ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋಗಿದೆ. ಹೊರ ದೇಶದವರು ಆಟ ಆಡ್ತಾವ್ರೆ ಅಂತಂದರೆ ನಮ್ಮ ಸ್ಪೋರ್ಟ್ಸು ಆ ಮಟ್ಟಕ್ಕೆ ಬೆಳೀತಾ ಇದೆ. ಆ ವಿಚಾರದಲ್ಲಿ ನಮ್ಮ ಹಳ್ಳಿ ಭಾಗದವರು, ನಮ್ಮ ಗ್ರಾಮೀಣ ಭಾಗದವರು ಈ ಕಾರ್ಯಕ್ರಮಕ್ಕೆ ಈ ಥರ ಸ್ಪೋರ್ಟ್ಸ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜವಾಬ್ದಾರಿ ಕೊಟ್ಟು ಹುಮ್ಮಸ್ ಕೊಟ್ಟರೆ ಈ ಥರ ಯುವಕರವರಲ್ಲ ಅವ್ರಿಗೂ ಒಂದು ರೀತಿಲಿ ಇನ್ಸ್ಪಿರೇಷನ್ ಆಗಬೇಕು ಅಂತ ನಾನು ಅನಿಸುತ್ತೆ. ಆ ವಿಚಾರದಲ್ಲಿ ನಮ್ಮ ಫ್ರೆಂಡ್ಸ್ ಕಪ್ ಅವರು ವರ್ಷಕ್ಕೆ ಒಂದ್ಸಲಿ ಕಾರ್ಯಕ್ರಮ ಮಾಡೋದು ಮುಖ್ಯ ಅಲ್ಲ, ನಿರಂತರವಾಗಿ ಕಷ್ಟ ಸುಖಕ್ಕೆ ಎಲ್ಲ ಯುವಕರಿಗೆ ಒಂದು ರೀತಿಯಲ್ಲಿ ಕೈ ಜೋಡಿಸಿ ನಮ್ಮ ಸ್ಪೋರ್ಟ್ಸ್ ಮುಖಾಂತರ ಒಂದು ಒಳ್ಳೆ ರೀತಿಯಲ್ಲಿ ಸಂಘಟನೆ ಆಗೋಕ್ಕೆ ಒಂದು ಅವಕಾಶ. ಆ ವಿಚಾರದಲ್ಲಿ ಅದ್ಭುತವಾದ ಕಾರ್ಯಕ್ರಮ. ನಾಳೆನೂ ಅದ್ಭುತವಾಗಿ ಇನ್ನು ಫೈನಲ್ಸ್ ನಡೀತದೆ. ಇಲ್ಲಿ ನೀವು ಹೇಳ್ದಂಗೆ ಯಾರು ಸೀಲ್ ಹೊಡೆದ್ರು ಕೇಳಕ್ಕೆ ಹೋಗಬೇಡಿ. ನಮ್ಮ ಏನು ರೆಫ್ರಿಗಳೇನು ಅಂತಿಮ ತೀರ್ಮಾನ ಮಾಡ್ತಾರೆ ಅದು ಮಾಡಿ. ಮಾತ್ರ ಕ್ರೌಡ್ ಹುಮ್ಮಸ್ಸಿಲ್ಲ ಅಂತಂದ್ರೂ ನಮ್ಮ ಆಟಗಾರರಿಗೆ ಪ್ರೋತ್ಸಾಹ ಸಿಕ್ಕಲ್ಲ. ಕ್ರೌಡ್ ಎಷ್ಟೇ ಖುಷಿ ಆಗ್ತದೆ, ಎಷ್ಟೇ ಜೋಶಲ್ಲಿರ್ತದೆ, ಅಷ್ಟೇ ರೀತಿಯಲ್ಲಿ ನಮ್ಮ ಆಟಗಾರರಿಗೂ ಅಷ್ಟೇ ರೀತಿಯಲ್ಲಿ ಹುಮ್ಮಸ್ ಸಿಗ್ತದೆ ಅಂತ ಹೇಳ್ತಾ, ಇಲ್ಲಿ ಚಳಿ ವಾತಾವರಣದಲ್ಲಿ ಇದ್ರೂ ಎಲ್ಲರೂ ಒಂದೊಂದು ರೀತಿಯಲ್ಲಿ ಬೆಚ್ಚಗಾಗಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ ಆ ಬೆಚ್ಚ ವಾತಾವರಣ ನಿರಂತರವಾಗಿ ನಮ್ಮಲ್ಲಿ ನಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇಲ್ಲಿ ಕರೆಸಿ, ನಾನು ಮಾಮೂಲಿ ಈ ಕಡೆ ಕಾರ್ಯಕ್ರಮಕ್ಕೆ ಭಾಗವಹಿಸೋದು ಕಡಿಮೆ, ಮಾತ್ರ ಇವರು ಪಾಪ ಪ್ರೀತಿಯಲ್ಲಿ ನಮ್ಮ ಮನೆಗೆ ಬಂದು ಕರೆದಿದ್ದಕ್ಕೋಸ್ಕರ ಆ ಸಣ್ಣದಾಗಿ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ವರ್ಷ ಮಾಡಿ ವರ್ಷ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ, ವೇದಿಕೆ ಬರ್ತಕ್ಕಂಥ ಎಲ್ಲರೂ ಕ್ರೀಡಾಭಿಮಾನಿಗಳು ಇದೇ ರೀತಿಲಿ ನಮ್ಮ ಸ್ನೇಹಿತರುಗಳಿಗೆ ಕೈ ಜೋಡಿಸಿ, ದುಡ್ಡು ಮುಖ್ಯ ಅಲ್ಲ ಇಲ್ಲಿ, ನೀವು ಹೇಳ್ದಂಗೆ ಸಹಕಾರ ಎಲ್ಲ ರೀತಿಲಿ ಕೊಟ್ಟರೆ, ನೀವು ಹೇಳ್ದಂಗೆ ನಮ್ಮ ಯುವಕರಿಗೆ ಒಂದು ರೀತಿಲಿ ಕಾರ್ಯಕ್ರಮ ಆಯೋಜಿಸಿ ಮಾಡೋಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಜೃಂಭಣೆಯಲ್ಲಿ ಮಾಡ್ತಾರೆ ಅಂತ ಹೇಳ್ತಾ, ಬರೋಂಥ ನಮ್ಮ ಭಾಗದಲ್ಲಿ ಕಾರ್ಯಕ್ರಮ ಮಾಡಿದ್ರು ನೀವು ನಮ್ಮ ಜೊತೆ ಇರಲಿಕ್ಕೆ ಕುಶಾಲನಗರ, ಕೊಪ್ಪ ಏನು ಬೇರೆ ಅನ್ನಲ್ಲ. ಆ ವಿಚಾರದಲ್ಲಿ ನಾವೆಲ್ಲರೂ ಸೇರಿಕೊಂಡು ಇನ್ನೊಂದು ದೊಡ್ಡ ಕಾರ್ಯಕ್ರಮ ಈ ಕಡೆನೋ ಆ ಕಡೆ ಮಾಡಿದ್ರು ನೀವು ನಮ್ಮ ಕಡೆಗೆ ಬನ್ನಿ, ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಅನಿ ಇದ್ದಾರೆ ನಮ್ಮ ಜೊತೆಲಿ. ಇನ್ನು ನಮ್ಮ ಇವನು ಸಂತು ಇಲ್ಲಿ ಸಂತು ಇಲ್ಲ, ಅವನೇ ನಮ್ಮ ಭಾಗದಲ್ಲಿ ಇಲ್ಲಿ ಬಂದು ನಿಮ್ಮ ಜೊತೆನೂ ಕಾಮೆಂಟ್ರಿ ಒಂದು ಟೀಮ್ ಓನರು ಆಗವ್ರೆ ಅಂತ ಕಾಣಿಸುತ್ತೆ. ಆ ವಿಚಾರದಲ್ಲಿ ಹಂಗಿದ್ರೆ ನಿಮ್ಮ ಟೀಮ್ ಜಾಸ್ತಿ ಏನು ಫೇವರಿಸಮ್ ಮಾಡೋಕ್ಕಾಗಲ್ಲ. ವೆರಿ ಗುಡ್. ಆ ವಿಚಾರದಲ್ಲಿ ಮೇ ದ ಬೆಸ್ಟ್ ಟೀಮ್ ವಿನ್ ಅಂತ ಹೇಳ್ತಾ ನಾನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಫ್ರೆಂಡ್ಸ್ ತಂಡದ ಎಲ್ಲ ಪದಾಧಿಕಾರಿಗಳು ಶಿಸ್ತಿನ ಸಿಪಾಯಿ ಥರ ಟಿ ಶರ್ಟ್ ಹಾಕೊಂಡು ರೆಡಿಯಾಗಿದ್ದೀರಾ. ಇದೇ ರೀತಿಯಲ್ಲಿ ನೀವು ಒಂದು ಆಟ ಆಡಿ, ನೆಕ್ಸ್ಟ್ ಯಾವುದೋ ಒಂದು ದೊಡ್ಡ ಟೀಮಲ್ಲಿ ಆಡಿ ಅಂತ ಹೇಳ್ತಾ ನನ್ನ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ, ಈ ಪಂದ್ಯಾವಳಿ ನಿರಂತರವಾಗಿ ವರ್ಷ ನಡೀಲಿ, ಯಶಸ್ವಿಯಾಗಿ ನಡೀಲಿ, ಬಂಡಾಟ ಇಲ್ದಿದ್ದಾಗ ನಡೀಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರ ಪರವಾಗಿ ನಮಗೆ ಅಭಿನಂದನೆಗಳು ಸರ್.